ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ರಾಹುಗ್ರಹ ಕುಂಭರಾಶಿ ಪ್ರವೇಶ, ಇದರಿಂದ ಒಲಿತ ಹಿಡಕ ಅನ್ನೋಂಥ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಧನುಸ್ಸು ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಒಂದು ರಾಹುವಿನ ಪ್ರಭಾವ. ನೋಡಿ, ರಾಹು ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂತಹ ಇಷ್ಟು ದಿನಗಳ ಕಾಲ ಚತುರ್ಥ ಭಾಗದಲ್ಲಿ ಸಂಚಾರ ಮಾಡ್ತಾ ಇತ್ತು ರಾಹು, ಅಂದರೆ ಮೀನರಾಶಿಯಲ್ಲಿ. ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇದ್ದಾನೆ. ಹಾಗೆ ಕುಂಭರಾಶಿಗೆ ಬರ್ತಾ ಇರ್ತಕ್ಕಂಥ ರಾಹುವಿನ ಪ್ರಭಾವ ನಿಮ್ಮ ರಾಶಿಗೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಮಾಡುತ್ತಾ ಕೆಟ್ಟದ್ದು ಮಾಡುತ್ತಾ ಏನೆಲ್ಲ ಹೆಚ್ಚು ಕಮ್ಮಿಗಳಾಗತ್ತೆ ಅನ್ನೋವಂಥ ವಿಚಾರಗಳನ್ನು ನಾವು ಈಗ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ರಾಹು 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾನೆ. ಸುಮಾರು 1.5 ವರ್ಷಗಳ ಕಾಲ, ಅಂದರೆ 18 ತಿಂಗಳುಗಳ ಕಾಲ ಸಂಚಾರ ಮಾಡುವಂಥ ಸ್ಥಿತಿ ಇದು ವಕ್ರ ಸ್ಥಿತಿಯಾಗಿ. ಯಾಕೆಂತಂದರೆ ಭೂಮಿಗಾಗಲಿ ಒಂದು ಸೌರಮಂಡಲದಲ್ಲಾಗಲಿ ಎಲ್ಲ ಗ್ರಹಗಳಿಗೂ ಕೂಡ ರಾಹು ಕೇತು ಗ್ರಹಗಳು ಆಂಟಿ ಕ್ಲಾಕ್ ವೈಸ್ ಸುತ್ತುವಂತಹದ್ದು, ರಿವರ್ಸ್ ಆಗಿ ಸುತ್ತುವಂತಹದ್ದು. ಇದರಿಂದ ನಮ್ಮ ಒಂದು ಮುಂದೆ ನಡೆಯುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ರಿವರ್ಸ್ ಆಗುತ್ತೆ, ವಿರುದ್ಧ ಆಗತ್ತೆ. ನಮ್ಗೆ ಎದುರುಗಡೆ ಬರ್ತಾ ಇದ್ದರೆ ನಾವು ಹೆಂಗೆ ನಾವು ಮುನ್ನಡೆಯುವಂತಹದ್ದು ಎಲ್ಲದಕ್ಕೂ ಅಡ್ಡಿ 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 ಅಂತ. ಆ ರೀತಿ ಅದಕ್ಕೆ ರಾಹು ಅಂತಂದರೆ ರಾಹುಕಾಲ. ನೋಡಿ, ಪ್ರತಿದಿನ ನಾವು ರಾಹುಕಾಲ ನೋಡ್ತಾ ಇರ್ತೀವಿ. ಅದಕ್ಕೇ ರಾಹುಕಾಲ ಅಂದರೆ ಅಷ್ಟು ಭಯ, ಯಾರು ಏನೂ ಮಾಡಲ್ಲ ಆ ಸಮಯದಲ್ಲಿ. ಹಾಗಾಗಿ ಈ ರಾಹು ಗ್ರಹನೇ 1.5 ವರ್ಷಗಳ ಕಾಲ ನಿಮ್ಮ ರಾಶಿಗೆ ತೃತೀಯ ಸ್ಥಾನದಲ್ಲಿ, ಅಂದರೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನ ಪ್ರಭಾವ ಎಷ್ಟರ ಮಟ್ಟಿಗೆ ಬದಲಾವಣೆಗಳು ತರುತ್ತೆ, ಏನೆಲ್ಲ ಚೇಂಜಸ್ ನೋಡಬಹುದು ನೀವು. ಸುಮಾರು 1.5 ವರ್ಷಗಳ ಕಾಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಅಲ್ಲ, 1.5 ವರ್ಷಗಳ ಕಾಲ ತುಂಬ ದೀರ್ಘಕಾಲವಾದಂಥ ಪ್ರಭಾವ ರಾಹುವಿನದ್ದು ಹೇಗೆಲ್ಲ ಇರುತ್ತೆ ನಿಮ್ಮ ರಾಶಿಯವರಿಗೆ ಅಂತ ನೋಡೋಣ. ನೋಡಿ, ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನಕ್ಕೆ ಯಾವಾಗ ಬರ್ತಾ ಇದ್ದಾನೆ ಅಂತಂದರೆ 2025 ಮೇ 18ನೇ ತಾರೀಕಿಗೆ ಪೂರ್ವಾಭದ್ರ ನಕ್ಷತ್ರ 3ನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ. ಎಲ್ಲಿವರೆಗೂ ಇರ್ತಾನೆ 1.5 ವರ್ಷ ಅಂತಂದರೆ 2026 ನವಂಬರ್ 25ನೇ ತಾರೀಕುವರೆಗೂ ಕೂಡ ಈ ಒಂದು ರಾಹು ದೀರ್ಘಕಾಲಿಕವಾಗಿ ಸಂಚಾರದಲ್ಲಿ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಈ ರಾಶಿಯಲ್ಲಿ 3 ನಕ್ಷತ್ರಗಳು ಸಂಚಾರದಲ್ಲಿ ಬರ್ತಾ ಇರ್ತಾನೆ ರಾಹು. ಪೂರ್ವಭದ್ರ ನಕ್ಷತ್ರ, ಶತಭಿಷ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಈ 3 ನಕ್ಷತ್ರಗಳಲ್ಲಿ 9 ಪಾದಗಳ ಕೆಳಗಡೆ ಸಂಚಾರದಲ್ಲಿ ಬರ್ತಾ ಇರ್ತಕ್ಕಂಥ ರಾಹು. ಇದರಿಂದ ಯಾವ್ಯಾವ ದಿನಾಂಕದಲ್ಲಿ ಏನು ಬದಲಾವಣೆ ನೋಡ್ತೀರಾ, ಅದಕ್ಕೇನು ಪರಿಹಾರ, ಒಳಿತಾಗತ್ತಾ ಕೆಡುಕಾಗತ್ತಾ ಅನ್ನೋಂಥ ವಿಚಾರಗಳನ್ನು ನಾವು ಈಗ ತಿಳ್ಕೊಳ್ಳೋಣ. ನೋಡಿ, ಈಗ 2025 ಮೇ 18ನೇ ತಾರೀಕಿಗೆ ಪೂರ್ವಭದ್ರ ನಕ್ಷತ್ರ 3ನೇ ಪಾದಕ್ಕೆ ಪ್ರವೇಶ ಮಾಡಿದಾಗ ಪೂರ್ವಭದ್ರ ನಕ್ಷತ್ರ ಬಂದು ಗುರುವಿನ ನಕ್ಷತ್ರ. ಹಾಗಾಗಿ ಗುರುವಿನ ನಕ್ಷತ್ರದ ಪ್ರಭಾವ ರಾಹುವಿನ ಮೇಲೆ ಬಿದ್ದು ಭೂಮಿ ಮೇಲೆ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರ್ತಕ್ಕಂತಹದ್ದು. ಅದು 3ನೇ ಸ್ಥಾನದಿಂದ ನೋಡ್ತಾ ಇರ್ತಕ್ಕಂತಹ ಸ್ಥಿತಿ ರಾಹು ಪ್ರಭಾವ. ಹಾಗಾಗಿ ನಿಮ್ಮ ರಾಶಾಧಿಪತಿನೇ ಗುರು. ಹಾಗಾಗಿ ನೋಡಿ, ಇಲ್ಲೇನೋ ಒಂದು ವಿಶೇಷತೆ ಇರುತ್ತೆ. ನೋಡಿ, ಇಲ್ಲಿ ಒಂದು ಕಡೆ ನಿಮ್ಮ ರಾಶಾಧಿಪತಿ ಗುರು ಬೇರೆ, ಅಲ್ಲಿ ನಕ್ಷತ್ರಾಧಿಪತಿ ಗುರು. ನೋಡಿ, ನಕ್ಷತ್ರಕ್ಕೂ ಗ್ರಹ ಬಂದು ಗುರು, ನಿಮಗೆ ರಾಶಾಧಿಪತಿಗೂ ಗುರು. ಹಾಗಾಗಿ ಗುರುವಿನ ಬಲ ಇಲ್ಲಿ ತುಂಬ ಮೇಜರ್ ಆಗಿರುತ್ತೆ. ಈ ಒಂದು ಗುರುವಿನ ಬಲದಲ್ಲಿ ರಾಹು ಪ್ರಭಾವ ನಿಮ್ಮ ರಾಶಿಗೆ ಹೆಂಗಿದೆ ಅಂತ ನೋಡಿದ್ರೆ ವಿಶೇಷವಾಗಿ ನಿಮಗೆ ರಿವರ್ಸ್ ಆಗಿ ಕೆಲವೊಂದು ಅಧಿಕಾರ ಪ್ರಾಪ್ತಿ ಯೋಗಗಳು ಸಿಕ್ಬಿಡತ್ತೆ. ನೋಡಿ, ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಾ, ಇಷ್ಟು ದಿನಗಳಲ್ಲಿ ಆಗೋದೇ ಇಲ್ಲ. ಈಗ ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರು, ಯಾರೂ ಹೆಲ್ಪ್ ಮಾಡಿಲ್ಲ ಅಂದರು, ಇಲ್ಲಿ ಗುರು ಮತ್ತು ರಾಹು ಸಪೋರ್ಟ್ ಮಾಡಿಬಿಡ್ತಾರೆ. ರಿವರ್ಸ್ ಆಗಿ ನಿಮಗೆ ಕೆಲವೊಂದು ಯೋಗ್ಯತೆಗಳು ಸಿಕ್ಬಿಡತ್ತೆ, ಅನುಕೂಲಗಳು ಸಿಕ್ಬಿಡತ್ತೆ. ನಿಮ್ಮ ಮನೆ ಕಡೆ ವಿಶೇಷವಾದ ಬಲಾಬಲಗಳು ಸಿಕ್ಬಿಡತ್ತೆ. ವೈಯಕ್ತಿಕವಾಗಿ ದೃಢತೆ, ಕೆಲವೊಂದು ದೊಡ್ಡ ಪ್ರಯತ್ನಗಳಿಗೆ, ದೊಡ್ಡ ಒಂದು ವ್ಯವಹಾರಗಳಿಗೆ ಕೈ ಹಾಕುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ನೋಡಿ, ಎಷ್ಟೊಂದು ಒಳ್ಳೆಯ ರೀತಿಯ ಪ್ರತಿಫಲ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಒಳ್ಳೆಯದಿದೆ. ಯಾಕೆಂತಂದರೆ ಒಂದು ಗುರುವಿನ ನಕ್ಷತ್ರ ತುಂಬ ಸುಫಲದಾಯಕವಾದ ಫಲ ಕೊಡುತ್ತೆ. ಅದು ಸ್ವಲ್ಪ ರಾಹುಗೋಸ್ಕರ ಪರಿಹಾರ, ಶಕ್ತಿ ಮಾತಾ ದರ್ಶನ ಮಾಡ್ಕೊಳ್ಳಿ. ನಿಂಬೆ ಹಣ್ಣಿನ ಒಂದು ತುಪ್ಪದ ದೀಪಗಳನ್ನು ಬೆಳೆಸಿದ್ರೆ ಸುಫಲ. ಇನ್ನು ರಾಹು ಬಂದು ಶತಭಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ.
2025 ಡಿಸೆಂಬರ್ 3ನೇ ತಾರೀಕಿಂದ ಆಚೆಗೆ 2026 ಜುಲೈ 2ನೇ ತಾರೀಕುವರೆಗೂ ಈ ಸಮಯದಲ್ಲಿ ಶತಭಿಷ ನಕ್ಷತ್ರದ 4ನೇ ಪಾದ, 3ನೇ ಪಾದ, 2ನೇ ಪಾದ, 1ನೇ ಪಾದ, ಈ 4 ಪಾದಗಳಲ್ಲಿ ಸಂಚಾರ ಸ್ಥಿತಿಯಲ್ಲಿ ರಾಹು ಬಂದಾಗ ಶತಭಿಷ ನಕ್ಷತ್ರ ಒಂದು ರಾಹುವಿನ ನಕ್ಷತ್ರನೇ ಆಗಿದೆ. ಹಾಗೆ ರಾಹುವಿನ ನಕ್ಷತ್ರದಲ್ಲಿ ರಾಹು ಗ್ರಹವು ತುಂಬ ರಿವರ್ಸ್ ಆಗಿ ನಿಮಗೆ ಫಲಾಫಲಗಳನ್ನು ಕೊಡುವಂತಹ ಸ್ಥಿತಿ ಇರುತ್ತೆ. ನೋಡಿ, ನೀವೇನೋ ಪ್ರಯತ್ನ ಮಾಡೋಕ್ಕೆ ಹೋಗ್ತೀರಾ, ಏನೋ ಅನುಕೂಲ ಮಾಡ್ಕೊಂಡು ಬರ್ತೀರಾ, ಎಲ್ಲೆಲ್ಲೋ ಸುತ್ತಾಟ, ತಿರುಗಾಟ, ಸಂಚಾರ ಇವೆಲ್ಲವೂ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಮನೆಯ ಒಂದು ವ್ಯವಹಾರಗಳಿಗೋಸ್ಕರ, ಅನುಕೂಲಗಳಿಗೋಸ್ಕರ ಏನೇನೋ ಪ್ರಯತ್ನಗಳು ಮಾಡ್ತಾ ಇರ್ತೀರಾ, ಅವೆಲ್ಲ ಸಕ್ಸಸ್ ಸಿಕ್ಬಿಡತ್ತೆ. ವಿಶೇಷವಾಗಿ ಒಂದು ರೀತಿಯಲ್ಲಿ ಭಾಗ್ಯದ ದಿನಗಳು ಅಂತ ಹೇಳ್ಬೋದು. ರಿವರ್ಸ್ ಆಗಿ ಭಾಗ್ಯಗಳನ್ನು ಪಡೆಯುವಂತಹ ದಿನಗಳು ಈ ಒಂದು ಸಮಯದಲ್ಲಿ ಸಿಕ್ಬಿಡತ್ತೆ. ಯಾವುದೋ ಒಂದು ಕೆಲಸಕ್ಕೆ ಹೋದರೆ ಮತ್ತೊಂದು ಕೆಲಸದ ಅನುಕೂಲ, ಯಾವುದೋ ಒಂದು ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ಹೋದರೆ ಇನ್ನೊಂದು ರೀತಿಯ ಒಂದು ವ್ಯವಹಾರಗಳು ಅನುಕೂಲ ಆಗುವಂತಹದ್ದು. ಆ ರೀತಿ ನಿಮಗೆ ಮನಸ್ಥಿತಿಗೆ ಬಾರದಂತೆ ರಿವರ್ಸ್ ಆಗಿ ಬರುವಂತಹ ಅನುಕೂಲ ಸ್ಥಿತಿಯ ಭಾಗ್ಯಗಳು ಇಲ್ಲಿ ಸಿಗತ್ತೆ. ನೋಡಿ, ಭಾಗ್ಯ ಅನ್ನೋದು ಇಲ್ಲಿ ತುಂಬ ಪ್ರಧಾನ. ಏಕೆಂತಂದರೆ ಭಾಗ್ಯ ಅಂದರೆ ಅದೃಷ್ಟ. ಹಾಗೆ ಅದೃಷ್ಟ ಭಾಗ್ಯಗಳು ಇಲ್ಲಿ ನಿಮಗೆ ಸಿಕ್ಬಿಡುವಂತಹ ಒಂದು ಅನುಕೂಲತೆ ಇರುತ್ತೆ ಈ ಸಮಯದಲ್ಲಿ. ಇನ್ನು ಈ ಒಂದು ರಾಹು ಬಂದು ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. 2026 ಜುಲೈ 2ರ ನಂತರ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹದ್ದು. 2026 ನವಂಬರ್ 25ನೇ ತಾರೀಕುವರೆಗೂ ಕುಂಭರಾಶಿಯಲ್ಲಿ ಸಂಚಾರ. ಹಾಗಾಗಿ ಧನಿಷ್ಠ ನಕ್ಷತ್ರ 4ನೇ ಪಾದ ಮತ್ತು 3ನೇ ಪಾದ, ಈ 2 ಪಾದಗಳಲ್ಲಿ ಸಂಚಾರದಲ್ಲಿರ್ತಕ್ಕಂಥ ಸಮಯ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ಧನಿಷ್ಠ ನಕ್ಷತ್ರ ಬಂದು ಕುಜನ ನಕ್ಷತ್ರ. ಹಾಗಾಗಿ ಈ ಸಮಯನ ನೋಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಅಣ್ಣ ತಮ್ಮಂದಿರಿದ್ದೀರಾ ಅಂತಹವ್ರ ಮಧ್ಯೆ ವೈರಾಗ್ಯಗಳುಂಟಾಗತ್ತೆ, ಗಲಾಟೆಗಳುಂಟಾಗತ್ತೆ, ಒಡುಕು-ದುಡುಕು ಹಾಗೆ ವೈಪರೀತ್ಯಗಳುಂಟಾಗತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ತೊಂದರೆಗಳು ಬರುವಂತಹದ್ದು, ಅಡಚಣೆಗಳು ಬರುವಂತಹ ಸಾಧ್ಯತೆಗಳು ವಿವಿಧ ರೀತಿಯಲ್ಲಿರುತ್ತೆ. ಹಾಗಾಗಿ ತುಂಬ ಜಾಗೃತೆಯಿಂದ ಇರಿ. ಮತ್ತು ಕೆಲವೊಂದು ರೀತಿಯ ಒಂದು ಪ್ರಾಜೆಕ್ಟ್ಸು, ಕೆಲಸಗಳು ಕೈ ಬಿಟ್ಟೋಗುವಂತಹದ್ದು, ಬೇಡಪ್ಪ ಸಾಕಾಯಿತು, ಇನ್ನು ಮಾಡೋಕ್ಕಾಗಲ್ಲ, ನನಗೆ ತುಂಬ ತಲೆನೋವಿದೆ, ತುಂಬ ಸಾಲ ಇದೆ, ತುಂಬ ಬಾಧೆ ಇದೆ, ಆ ಒಂದು ಸಾಲ ಬಾಧೆಯನ್ನು ತಪ್ಪಿಸ್ಕೋಬೇಕಂದ್ರೆ ಈ ಪ್ರಾಜೆಕ್ಟು ಬಿಡೋದೇ ಒಳ್ಳೆಯದು, ಇದನ್ನು ಮುಂದುವರಿಸೋದಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಸ್ಥಿತಿ ಈ ಒಂದು ಸಮಯದಲ್ಲಿ ಮಾಡುವಂತಹದ್ದಿರುತ್ತೆ. ಯಾರ ಜಾತಕದಲ್ಲಿ ಈ ರೀತಿ ಧನುಸ್ಸು ರಾಶಿಯವರಿಗೆ 3ನೇ ಮನೆಯಲ್ಲಿ ರಾಹು ಇರ್ತಾನೋ ಅಂತಹವರಿಗೆ ಈಗ ತಿಳಿಸಿರ್ತಕ್ಕಂಥ ಭಾಳಷ್ಟು ವಿಷಯಗಳು ತುಂಬಾ ಅನ್ವಯಿಸ್ತವೆ. ಹಾಗೆ ಈ ಒಂದು ರೀತಿಯ ಸ್ಥಿತಿಯಲ್ಲಿ ಒಂದು ಅಣ್ಣ ತಮ್ಮಂದರ ಮಧ್ಯೆ ವೈರಾಗ್ಯಗಳು, ವೈಷಮ್ಯಗಳು, ಗಲಾಟೆಗಳು ಬರುವಂತಹ ಸಾಧ್ಯತೆ, ಮತ್ತು ಸ್ವಲ್ಪ ಆರೋಗ್ಯದ ಬಗ್ಗೆ ಹೊಟ್ಟೆ ನೋವಿನ ಸಮಸ್ಯೆ, ಒಂದು ತಲೆನೋವಿನ ಸಮಸ್ಯೆ, ಈ ರೀತಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಬಹುಮುಖ್ಯವಾಗಿ ಪುಣ್ಯಸ್ಥಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ. ಸುಬ್ರಹ್ಮಣ್ಯ ದರ್ಶನ ಮಾಡೋದ್ರಿಂದ ಅಲ್ಲಿ ತೊಗರಿ ಮತ್ತು ಬೆಲ್ಲ, ತುಪ್ಪ ಅಲ್ಲಿ ನೀವು ಅನ್ನದಾನಕ್ಕಾಗಿ ಕೊಡೋದರಿಂದ ತುಂಬ ಶ್ರೇಷ್ಠವಾದಂಥ ಫಲಾಫಲಗಳನ್ನ ಪಡಿತೀರಾ. ಒಟ್ಟಾರೆಯಾಗಿ ಈ ಒಂದು ಸಮಯದಲ್ಲಿ ಒಂದು 70-80ರಷ್ಟು ಫಲಾಫಲಗಳು ಶುಭದಾಯಕವಾಗಿದೆ, ಒಂದು 30ರಷ್ಟು ವೈಪರೀತ್ಯಗಳು ಕಾಣಿಸುವಂತಹದ್ದಿದೆ. ಹಾಗೆ ನೀವೆಲ್ಲರಿಗೂ ಕೂಡ ಒಂದು ರಾಹುಗ್ರಹಕ್ಕೆ ಆದಿದೇವತೆಯಾದಂತಹ ಶಕ್ತಿಮಾತಾ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.